ಹಾಯ್ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು 333 ಮ್ಯಾಜಿಕಲ್ ನಂಬರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ತುಂಬಾ ಜನ ಹೇಳ್ತಾ ಇರ್ತಾರೆ 111 ಕಾಣಿಸ್ತಾ ಇರುತ್ತೆ, 222 ಕಾಣಿಸ್ತಾ ಇರುತ್ತೆ, 333 ಕಾಣಿಸ್ತಾ ಇರುತ್ತೆ, 888 ಹೀಗೆ ನಮಗೆ ಮತ್ತೆ ಮತ್ತೆ ಈ ನಂಬರ್ಸ್ಗಳು ಕಾಣಿಸ್ತಾ ಇರುತ್ತೆ. ಇದರ ಅರ್ಥ ಏನು ಅಂತ ಕೇಳ್ತಾ ಇರ್ತಾರೆ. ಇದರ ಅರ್ಥ ಯೂನಿವರ್ಸ್ ನಿಮಗೆ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ ಅಂತ. ನೀವು ಏನಾದ್ರೂ ವಿಶ್ ಮಾಡಿದ್ರೆ, ಅಂದ್ರೆ ನೀವು ಏನಾದ್ರೂ ಗೋಲ್ ಅನ್ನ ಇಟ್ಕೊಂಡು ಯೂನಿವರ್ಸ್ ಹತ್ರ ಮ್ಯಾನಿಫೆಸ್ಟ್ ಮಾಡಿದ್ರೆ, ಯೂನಿವರ್ಸ್ ನಿಮಗೆ ಸದಾ ಸಿಗ್ನಲ್ಸ್ ಕೊಡ್ತಾ ಇರುತ್ತೆ. ಅದು ಸೈನ್ಸ್ ಅಲ್ಲಾಗಿರ್ಬೋದು ಅಥವಾ ನಂಬರ್ಸ್ ಮೂಲಕ ಆಗಿರ್ಬೋದು, ನಿಮಗೆ ಅದು ರಿಪ್ಲೈ ಕೊಡೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ರಿಪಿಟೇಟಿವ್ ನಂಬರ್ಸ್ ಗಳನ್ನ ನೋಡೋದು, ಮತ್ತೆ ಮತ್ತೆ ಬಟರ್ಫ್ಲೈಸ್ ಅನ್ನ ನೋಡೋದು, ರೈನ್ಬೋನ ನೋಡೋದು, ಯಾವುದೋ ಒಂದು ಟೆರೋ ಕಾರ್ಡ್ ರೀಡಿಂಗ್ ನಿಮಗೆ ರ್ಯಾಂಡಮ್ ಆಗಿ ಕಾಣಿಸೋದು, ಇದೆಲ್ಲ ಒಂಥರ ಯೂನಿವರ್ಸ್ ನ ಸಿಗ್ನಲ್ಲು. ಇದು ಮೆಸೇಜ್ ಅಂತ ನೀವು ತಿಳ್ಕೋಬೇಕು. ಹಲವಾರು ರೀತಿಯಲ್ಲಿ ನಿಮಗೆ ಕಮ್ಯುನಿಕೇಟ್ ಆಗ್ತಾ ಇರುತ್ತೆ ಈ ಮೆಸೇಜಸ್. ಇವತ್ತಿನ ಮ್ಯಾಜಿಕಲ್ ಏಂಜಲ್ ನಂಬರು 333. ಇದರ ಹಲವಾರು ಅರ್ಥಗಳಿದಾವೆ. ಯಾಕೆಂದ್ರೆ ಒಂದು ನಂಬರ್ಗೆ ಒಂದೇ ಮೀನಿಂಗ್ ಅಂತ ಇರಲ್ಲ, ಹಲವಾರು ಮೀನಿಂಗ್ಗಳಿರುತ್ತೆ. ಬಿಕಾಸ್ ಒಬ್ಬೊಬ್ರು ಒಂದೊಂದ್ ತರ ವಿಶ್ ಮಾಡಿರ್ತಾರೆ. ಈಗ ಹಣ ಮ್ಯಾನಿಫೆಸ್ಟ್ ಮಾಡಿದ್ರೆ ಕೆಲವರು, ಅವರಿಗೆ ಇದರ ಮೀನಿಂಗು ಬೇರೆ ತರ ಇರುತ್ತೆ. ಆರೋಗ್ಯವನ್ನ ಮ್ಯಾನಿಫೆಸ್ಟ್ ಮಾಡಿದ್ರೆ ಇದರ ಮೀನಿಂಗು ಬೇರೆ ತರ ಇರುತ್ತೆ. ಹಾಗೇನೆ ಜಾಬ್ ಬಗ್ಗೆ ಮಾಡ್ತಾ ಇರ್ಬೋದು ಅಥವಾ ರಿಲೇಶನ್ಶಿಪ್ ಬಗ್ಗೆ ಮಾಡ್ತಾ ಇರ್ಬೋದು. ಹೀಗೆ ನೀವು ಯಾವ್ಯಾವ ಬೇರೆ ಬೇರೆ ಮೈಂಡ್ ಸೆಟ್ ನ ಇಟ್ಕೊಂಡು ನೀವು ವಿಶ್ ಮಾಡಿರ್ತೀರೋ, ಯಾವ್ದಾದ್ರು ಬೇರೆ ಬೇರೆ ಫೀಲ್ಡ್ ಅಲ್ಲಿ ನೀವು ವಿಶ್ ಮಾಡಿರ್ತೀರೋ, ಅದಕ್ಕನುಗುಣವಾಗಿ ನೀವು ಅರ್ಥಗಳನ್ನ ಮಾಡ್ಕೋಬೇಕಾಗತ್ತೆ. ಪಾಸಿಟಿವ್ ಮೈಂಡ್ ಸೆಟ್ ಇರೋ ಪರ್ಸನ್ಗೆ ಇದು ಒಂಥರ ಮೀನಿಂಗ್ ಇದ್ರೆ, ನೆಗೆಟಿವ್ ಮೈಂಡ್ ಸೆಟ್ ಇರೋ ಪರ್ಸನ್ಗೆ ಇದು ಇನ್ನೊಂದ್ ತರ ಮೀನಿಂಗ್ ಇರುತ್ತೆ. ಇದು ಡಿಪೆಂಡ್ ಆಗಿರೋದು ನಿಮ್ಮ ಲೈಫ್ ಜರ್ನಿಯ ಒಂದು ಸಿಚುಯೇಷನ್ಸು, ನಿಮ್ಮ ಥಾಟ್ಸು ಏನ್ ನಡೀತಾ ಇದೆ ನಿಮ್ಮ ಲೈಫ್ ಅಲ್ಲಿ ಅನ್ನೋದರ ಮೇಲೆ ಈ ಸಿಗ್ನಲ್ ಅನ್ನ ನೀವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಒಂದು ನಂಬರು ಎಲ್ಲರಿಗೂ ಒಂದೇ ತರ ಮೀನಿಂಗ್ ಅನ್ನ, ಒಂದೇ ತರ ಸಿಗ್ನಲ್ ಅನ್ನ ಕೊಡಲ್ಲ. ಅವರ ಸಿಚುಯೇಷನ್ಸ್ಗೆ ಅನುಗುಣವಾಗಿ, ಅಂದ್ರೆ ಅವರ ಸಂದರ್ಭಕ್ಕೆ ಅನುಗುಣವಾಗಿ ಅದರ ಅರ್ಥವನ್ನ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಯಾಕೆ ಈ ತರ ಏಂಜಲ್ ನಂಬರ್ಸ್ ನಿಮಗೆ ಮತ್ತೆ ಮತ್ತೆ ಕಾಣಿಸ್ತಾ ಇದೆ ಅನ್ನೋ ರೀಸನ್ಸ್ ನ ನೋಡೋದಾದ್ರೆ, ಹಾ, ಈ ಏಂಜಲ್ ನಂಬರ್ಸ್ ಯಾವಾಗ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು. ನಿಮ್ಮ ಎನರ್ಜಿ ಯೂನಿವರ್ಸಲ್ ಎನರ್ಜಿ ಜೊತೆ ಕನೆಕ್ಟ್ ಆಗುತ್ತಲ್ಲ, ಆ ಟೈಮಲ್ಲಿ, ಅಂದ್ರೆ ಕನೆಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುವಂತ ಸಮಯದಲ್ಲಿ ಮಾತ್ರ ನಿಮಗೆ ಏಂಜಲ್ ನಂಬರ್ಸ್ ಕಾಣುತ್ತೆ. ಎಲ್ಲಿವರೆಗೆ ನಿಮ್ಮ ಎನರ್ಜಿ ಕನೆಕ್ಟ್ ಆಗಲ್ಲ ಅಲ್ಲಿವರೆಗೆ ನಿಮಗೆ ಈ ನಂಬರ್ಸ್ಗಳು ಕಾಣೋದಿಲ್ಲ, ಅಥವಾ ಯಾವುದೇ ಸೈನ್ಸ್ ಕೂಡ ನಿಮಗೆ ಕಾಣೋದಿಲ್ಲ. ಸೈನ್ಸ್ ಅಂದ್ರೆ ಸಿಗ್ನಲ್ಸ್ ನಿಮಗೆ ಕಾಣೋದಿಲ್ಲ. ಯಾವಾಗ ನೀವು ಇದರ ಬಗ್ಗೆ ತಿಳ್ಕೊತೀರಾ, ಯಾವಾಗ ಲಾ ಆಫ್ ಅಟ್ರಾಕ್ಷನ್ ನೀವು ನಂಬೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಯಾವಾಗ ನಿಮ್ಮ ಎನರ್ಜಿಯನ್ನ ಹೈ ಇಟ್ಕೋತೀರಾ, ಅವಾಗಿಂದ ನಿಮಗೆ ನಂಬರ್ಸ್ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ 333 ಕಾಣಿಸ್ತಾ ಇದೆ ಅಂದ್ರೆ ಅದಕ್ಕೆ ಮೊದಲನೇ ಕಾರಣ ಏನಿರ್ಬೋದು ಅಂದ್ರೆ, ನಿಮ್ಮ ಒಂದು ಸ್ಪಿರಿಟ್ ಗೈಡು, ನಿಮ್ಮ ಒಂದು ಏಂಜಲ್ಸ್, ನಿಮ್ಮ ಥಾಟ್ಸ್ ತುಂಬಾನೇ ಪವರ್ಫುಲ್ ಆಗ್ತಾ ಇದೆ ಅಂತ ಅದು ಹೇಳ್ತಾ ಇದೆ. ಅಂಡ್ ನೀವೇನ್ ಯೋಚಿಸ್ತಾ ಇದ್ದೀರಾ, ನೀವೇನ್ ಥಿಂಕ್ ಮಾಡ್ತಾ ಇದ್ದೀರಾ, ಅದು ಮ್ಯಾನಿಫೆಸ್ಟ್ ಆಗೇ ಆಗುತ್ತೆ ಅಂತ ಹೇಳ್ತಾ ಇರುತ್ತೆ. ಇದನ್ನ ನೀವು ಒಂಥರ ವಾರ್ನಿಂಗ್ ಸೈನ್ ಅಂತ ಅನ್ಕೋಬಹುದು. ನಿಮ್ಮ ನಂಬಿಕೆ, ನಿಮ್ಮ ಮ್ಯಾನಿಫೆಸ್ಟೇಷನ್ ಇನ್ನೂ ಸ್ಟ್ರಾಂಗ್ ಮಾಡ್ಕೋಬೇಕು ಅಂತ ಅದು ಹೇಳ್ತಾ ಇರ್ಬೋದು. ಈ ನಂಬರ್ ಹೇಳ್ತಾ ಇದೆ ನಿಮ್ಮ ವೈಬ್ರೇಷನ್ಸ್ ಏನಿದೆ ಅದು ಕಾಸ್ಮಿಕ್ ವೈಬ್ರೇಷನ್ ಜೊತೆ ಕನೆಕ್ಟ್ ಆಗ್ತಾ ಇದೆ. ನಿಮ್ಮದು ತುಂಬಾ ಎನರ್ಜೆಟಿಕ್ ಪರ್ಸನಾಲಿಟಿ, ಅಂದ್ರೆ ವ್ಯಕ್ತಿತ್ವ, ತುಂಬಾ ಪವರ್ಫುಲ್ ಪರ್ಸನ್ ನೀವು. ಅಂಡ್ ನೀವು ಮ್ಯಾನಿಫೆಸ್ಟ್ ಮಾಡೋದೆಲ್ಲ ನಿಮಗೆ ಸಿಗುತ್ತಾ ಹೋಗುತ್ತೆ ಅಂತ ಇದು ಹೇಳ್ತಾ ಇರ್ಬೋದು. ಇನ್ನೊಂದು ಕಡೆ ನೀವು ತುಂಬಾನೇ ನೆಗೆಟಿವ್ ಥಾಟ್ಸ್ ಅನ್ನ ಇಟ್ಕೊಂಡಿರುವಾಗ, ಎಲ್ಲರಿಗೂ ನೆಗೆಟಿವ್ ಕ್ರಿಟಿಸೈಸ್ ಮಾಡ್ತಾ ಇರ್ತೀರಾ. ಆ ಟೈಮಲ್ಲಿ 333 ನಿಮಗೆ ಕಂಡ್ರೆ ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ, ಈ ರೀತಿಯ ನೆಗೆಟಿವ್ ಪ್ಯಾಟರ್ನ್ ಇದ್ರೆ ನಿಮ್ಮ ಲೈಫಲ್ಲಿ ಏನು ಪಾಸಿಟಿವ್ ರಿಸಲ್ಟ್ ನಿಮಗೆ ಸಿಗಲ್ಲ. ನೆಗೆಟಿವಿಟಿನೇ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಹೋಗ್ತೀರಾ. ಸೊ ಅಲರ್ಟ್ ಆಗಿ ತುಂಬಾ ನೆಗೆಟಿವಿಟಿನ ಇಟ್ಕೋಬೇಡಿ, ಬಿಟ್ಟು ಬಿಡಿ ಅಂತ ಇದು ವಾರ್ನಿಂಗ್ ಕೊಡ್ತಾ ಇರುತ್ತೆ. ಅಂಡ್ ಎರಡನೇ ರೀಸನ್ ಯಾಕೆ ನಮಗೆ 333 ಕಾಣಿಸ್ತಾ ಇದೆ ಅಂತಂದ್ರೆ, ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ, ನಿಮ್ಮ ಲೈಫ್ ಅಲ್ಲಿ ನಿಮಗೆ ಸರಿ ಹೊಂದುತ್ತಾ ಇಲ್ಲದ ವಸ್ತು ಆಗ್ಲಿ, ವ್ಯಕ್ತಿ ಆಗ್ಲಿ, ಅದನ್ನ ಲೆಟ್ ಗೋ ಮಾಡಬೇಕು ಅನ್ನೋದು. ಫಾರ್ ಎಕ್ಸಾಂಪಲ್, ನಿಮ್ಮ ಲೈಫ್ ಅಲ್ಲಿ ನೆಗೆಟಿವ್ ಪರ್ಸನ್ ಇದ್ದು ಸದಾ ಅವ್ರು ನಿಮ್ಗೆ ದುಃಖ, ನೋವು ಕೊಡ್ತಾನೆ ಇದ್ರೆ, ಅಂತಹ ಲೈಫ್ ಅನ್ನ ನೀವು ಡಿಸರ್ವ್ ಮಾಡ್ತಾ ಇಲ್ಲ. ಇಂತಹ ಟೈಮಲ್ಲಿ, ಸಿಚುಯೇಷನ್ ಅಲ್ಲಿ ಮತ್ತೆ ಮತ್ತೆ 333 ಕಾಣಿಸ್ತಾ ಇದ್ರೆ ನಿಮಗೆ, ಅದರ ಅರ್ಥ ಅಂತಹ ವ್ಯಕ್ತಿಗಳಿಂದ ದೂರ ಆಗ್ಬಿಡಿ ಅಂತ ಹೇಳೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಬ್ರಹ್ಮಾಂಡ. ಆಗ ನಿಮ್ಮ ಲೈಫ್ ಅಲ್ಲಿರೋ ಬ್ಲಾಕೇಜಸ್ ಮೇಲೆ ವರ್ಕ್ ಮಾಡ್ಬೇಕು ನೀವು. ಅದು ಮನಿ ಬ್ಲಾಕೇಜಸ್ ಆಗಿರ್ಲಿ, ಹೆಲ್ತ್ ವಿಷಯ ಆಗಿರ್ಲಿ, ರಿಲೇಶನ್ಶಿಪ್ ಅಲ್ಲಿ ಆಗಿರ್ಲಿ, ಹೀಗೆ ಯಾವುದೇ ಬ್ಲಾಕೇಜಸ್ ನಿಮ್ಮ ಲೈಫ್ ಅಲ್ಲಿ ಇದ್ರೆ ಅದರ ಕಡೆ ನೀವು ಗಮನ ಕೊಟ್ಟು ಕೆಲಸ ಮಾಡಬೇಕು. ನಿಮ್ಮಲ್ಲಿರೋ ನೆಗೆಟಿವ್ ಎನರ್ಜಿಯನ್ನ ರಿಲೀಸ್ ಮಾಡಿ ಅಂತ ಈ ಸಿಗ್ನಲ್ ನಿಮಗೆ ಕೊಡ್ತಾ ಇರುತ್ತೆ ಯೂನಿವರ್ಸ್. ಹಾಗೆ ಅದು ಹೇಳ್ತಾ ಇರುತ್ತೆ, ನಿಮ್ಮ ಆರಾವನ್ನು ಕ್ಲಿನ್ಸ್ ಮಾಡ್ಕೊಳ್ಳಿ, ಕ್ಲೀನ್ ಮಾಡ್ಕೊಳ್ಳಿ. ನಿಮ್ಮ ಒಂದು ವ್ಯಾಲೆಟ್ ಅನ್ನ ಕ್ಲೀನ್ ಮಾಡಿ, ಅಂದ್ರೆ ನಿಮ್ಮ ಪರ್ಸನ್ ನ ಕ್ಲೀನ್ ಮಾಡಿ. ನಿಮ್ಮ ಮನೆಯಲ್ಲಿ ಡಿಕ್ಲಟರ್ ಮಾಡಿ, ಅಂದ್ರೆ ಏನು ಬೇಡವಾದ ವಸ್ತುಗಳನ್ನ ತುಂಬಿಕೊಂಡಿರ್ತೀರಾ ಅದನ್ನ ಡಿಕ್ಲಟರ್ ಮಾಡಿ. ಒಟ್ಟಲ್ಲಿ ನೆಗೆಟಿವಿಟಿಯನ್ನ ದೂರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಅದು ವ್ಯಕ್ತಿ ಆಗಿರ್ಬೋದು, ವಸ್ತು ಆಗಿರ್ಬೋದು. ಅಂಡ್ ಮನೆಯಲ್ಲಿ ಒಡೆದು ಹೋಗಿರೋ ಕನ್ನಡಿ ಇರ್ಬೋದು, ಗಾಜಿನ ಪಾತ್ರೆಗಳು ಒಡೆದೋಗಿರ್ಬೋದು, ಅದನ್ನೆಲ್ಲ ನೀವು ಹೊರಗೆ ಹಾಕ್ಬಿಡ್ಬೇಕು. ಅದನ್ನ ಇಟ್ಕೋಬಾರ್ದು. ಇದನ್ನ ಡಿಕ್ಲಟರ್ ಮಾಡ್ಲೇಬೇಕು ನೀವು. ಟೋಟಲಿ ನಿಮ್ಮ ಲೈಫ್ಗೆ ಯಾವ್ದು ಒಳ್ಳೇದಲ್ವೋ
ಯಾವುದು ಪಾಸಿಟಿವ್ ಅಲ್ವೋ ಅದನ್ನ ದೂರ ಮಾಡ್ಕೊಳ್ಳಿ ಅಂತ ಅರ್ಥ ಇದು. ಮನೆಯಲ್ಲಿ ನೆಗೆಟಿವಿಟಿ ಜಾಸ್ತಿ ಇದ್ರೆ ಉಪ್ಪು ನೀರನ್ನ ಸ್ವಲ್ಪ ಸ್ಪ್ರೇ ಮಾಡಿ, ಉಪ್ಪನ್ನ ನೀರಲ್ಲಿ ಕಲಸ್ಬಿಟ್ಟು ಮನೆ ತುಂಬಾ ಅದನ್ನ ಸ್ಪ್ರೇ ಮಾಡಿ, ಅಥವಾ ಕರ್ಪೂರ ಜೊತೆಗೆ ಒಂದು ಉಪ್ಪನ್ನ ಹಾಕ್ಬಿಟ್ಟು ಅದನ್ನ ಉರಿಸಿ ನೆಗೆಟಿವಿಟಿ ದೂರ ಆಗುತ್ತೆ. ಒಂದನ್ನ ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಲೈಫ್ ಅಲ್ಲಿರೋ ನೆಗೆಟಿವ್ ವ್ಯಕ್ತಿಗಳಾಗಿರ್ಲಿ, ನೆಗೆಟಿವ್ ವಸ್ತುಗಳಾಗಿರ್ಲಿ, ನಿಮ್ಮಲ್ಲಿರೋ ನೆಗೆಟಿವ್ ಥಾಟ್ಸ್ ಆಗಿರ್ಲಿ, ನಿಮ್ಮ ಲೈಫ್ ಅಲ್ಲಿ ಹಲವಾರು ಬ್ಲಾಕೇಜಸ್ ಅನ್ನ ಉಂಟು ಮಾಡುತ್ತೆ. ಸೊ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದು ಅಂದ್ರೆ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ಈ ನಂಬರ್ ನಿಮ್ಗೆ ಹೇಳ್ತಾ ಇರುತ್ತೆ. ಅಂಡ್ ಮೂರನೇ ರೀಸನ್ ಏನಿರ್ಬೋದು ಅಂದ್ರೆ 333 ಕಾಣಿಸ್ತಾ ಇರೋದಕ್ಕೆ, ನೀವು ದೇವರ ಹತ್ರ, ಬ್ರಹ್ಮಾಂಡದ ಹತ್ರ ಏನ್ ಕೇಳ್ತಾ ಇದ್ದೀರೋ, ತುಂಬಾ ದಿನಗಳಿಂದ ಯಾವುದನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರೋ ಅದು ಈಗ ಈಡೇರುವಂತಹ ಸಮಯ ಬಂದಿದೆ. ನಿಮ್ಮ ಕನಸು, ನಿಮ್ಮ ಆಸೆ ಟ್ರೂ ಆಗೇ ಆಗುತ್ತೆ ಅನ್ನೋ ಒಂದು ಸಿಗ್ನಲ್ ಕೊಡ್ತಾ ಇರುತ್ತೆ 333. ನಿಮ್ಮ ಮ್ಯಾನಿಫೆಸ್ಟೇಷನ್, ನಿಮ್ಮ ಪ್ರೇಯರು, ನಿಮ್ಮ ಇಂಟೆನ್ಷನ್ ಬ್ರಹ್ಮಾಂಡಕ್ಕೆ ಹೋಗಿ ರೀಚ್ ಆಗಿದೆ ಅಂಡ್ ಅದು ನಿಮ್ಮ ಲೈಫ್ ಅಲ್ಲಿ ರಿಯಾಲಿಟಿಯಲ್ಲಿ ಬರ್ತಾ ಇದೆ. ನೀವು ಅಲರ್ಟ್ ಆಗಬೇಕು ಅನ್ನೋ ಸಿಗ್ನಲ್ ಅನ್ನ ಕೊಡ್ತಾ ಇರುತ್ತೆ. ನೀವು ಪಾಸಿಟಿವ್ ಆಗಿರ್ಬೇಕು, ನಿಮ್ಮ ಕೆಲಸವನ್ನ ನೀವು ಮಾಡ್ತಾ ಇರಬೇಕು ಅನ್ನೋ ಒಂದು ಸಿಗ್ನಲ್ ಕೊಡ್ತಾ ಇದೆ. ಸೊ ನಿಮ್ಮ ವಿಶ್ ಫುಲ್ಫಿಲ್ ಮಾಡೋಕೊಳ್ಳೋದಕ್ಕೆ ನೀವು ಯಾವ್ದಾದ್ರೂ ಟೆಕ್ನಿಕ್ ಅನ್ನ ಫಾಲೋ ಮಾಡ್ತಾ ಇದ್ರೆ ಅದನ್ನ ನೀವು ಕಂಟಿನ್ಯೂ ಮಾಡಬೇಕು, ನಂಬಿಕೆ ಇಡಬೇಕು, ಪಾಸಿಟಿವ್ ಆಗಿರ್ಬೇಕು ಅಂತ ಹೇಳ್ತಾ ಇರುತ್ತೆ. ಅಂಡ್ ನಾಲ್ಕನೇ ರೀಸನ್ ಯಾಕೆ 333 ಮತ್ತೆ ಮತ್ತೆ ನಮಗೆ ಕಾಣಿಸ್ತಾ ಇರುತ್ತೆ ಅಂದ್ರೆ, ನೀವು ನಿಮ್ಮ ಲೈಫ್ ಅನ್ನ ತುಂಬಾ ಸೀರಿಯಸ್ ಆಗಿ ತಗೋಬೇಡಿ ಅಂತ. ಯಾಕಂದ್ರೆ ಒಂದು ಚಿಕ್ಕ ವಿಷಯಕ್ಕೂ ತುಂಬಾ ಯೋಚನೆ ಮಾಡೋದು, ತುಂಬಾ ಒಂದು ಓವರ್ ಥಿಂಕಿಂಗ್ ಮಾಡೋದು, ಸೀರಿಯಸ್ ಆಗ್ಬಿಡೋದು, ಫುಲ್ ನೆಗೆಟಿವ್ ಆಗ್ಬಿಡೋದು, ಎಲ್ಲದರಲ್ಲೂ ನೆಗೆಟಿವಿಟಿಯನ್ನ ನೋಡೋದು, ಬೇಜಾರ್ ಮಾಡ್ಕೊಳ್ಳೋದು, ಹೀಗೆ ಇಂತಹ ಸಮಯದಲ್ಲಿ 333 ನಿಮಗೆ ಕಂಡ್ರೆ ಇದರ ಅರ್ಥ ತುಂಬಾ ನೆಗೆಟಿವ್ ಥಾಟ್ಸ್ ಬಂದ್ಬಿಟ್ಟಿದೆ ನಿಮಗೆ. ಅದನ್ನ ಕಡಿಮೆ ಮಾಡಿ, ನೆಗೆಟಿವ್ ಥಾಟ್ಸ್ ಅನ್ನ ಇಟ್ಕೋಬೇಡಿ, ಬಿಟ್ಬಿಡಿ. ನಿಮ್ಮ ವಿಶ್ ಮ್ಯಾನಿಫೆಸ್ಟ್ ಆಗೇ ಆಗುತ್ತೆ ಅಂತ ಹೇಳ್ತಾ ಇರುತ್ತೆ. ನಿಮ್ಮ ಎನರ್ಜಿಯನ್ನ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಥಾಟ್ಸ್ ಅನ್ನ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಮೇಲಿರೋ ನೆಗೆಟಿವ್ ಥಾಟ್ಸು, ಬೇರೆಯವ್ರ ಮೇಲಿರೋ ನೆಗೆಟಿವ್ ಥಾಟ್ಸು, ಕಂಪ್ಲೇಂಟ್ ಮೋಡು, ಬ್ಯಾಡ್ ಕಮೆಂಟ್ ಮೋಡು, ಇದನ್ನೆಲ್ಲ ನೀವು ಬಿಟ್ಬಿಡ್ಬೇಕು. ಬ್ರಹ್ಮಾಂಡದ ಮೇಲೆ ಭರವಸೆ ಇಡಬೇಕು, ಕ್ರಿಯೇಟಿವ್ ಆಗ್ಬೇಕು, ಸ್ವಲ್ಪ ಹೊಸ ಸ್ಕಿಲ್ಸ್ ಅನ್ನ ಕಲಿಬೇಕು. ನೀವೇನಾದ್ರು ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಇದ್ರೆ ಇನ್ನ ಜಾಸ್ತಿ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಹೊಸ ಸ್ಕಿಲ್ಸ್ ಅನ್ನ ಕಲೀರಿ, ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡ್ಕೊಳ್ಳಿ ಅನ್ನೋದು. ಹಾಗೇನೆ ಸೆಲ್ಫ್ ಲವ್ ಅನ್ನ ಬೆಳೆಸ್ಕೊಳ್ಳಿ, ಸೆಲ್ಫ್ ಕೇರ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ, ವೈಬ್ರೇಷನ್ಸ್ ಅನ್ನ ಹೈ ಆಗಿ ಇಟ್ಕೊಳ್ಳಿ, ಫೀಲಿಂಗ್ಸು ಒಳ್ಳೇದಾಗೆ ಇಟ್ಕೊಳ್ಳಿ ನೀವು. ಸೊ ಜೀವನದಲ್ಲಿ ಕ್ರಿಯೇಟಿವ್ ಆಗಿರಿ, ಕ್ರಿಯೇಟಿವಿಟಿ ಬೆಳೆಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ 333 ನಿಮಗೆ ಹೇಳ್ತಾ ಇರುತ್ತೆ. ಐದನೇ ರೀಸನ್ 333 ಮತ್ತೆ ಮತ್ತೆ ಯಾಕೆ ಕಾಣಿಸುತ್ತೆ ಅಂದ್ರೆ, ತುಂಬಾ ಜನ ತಮ್ಮ ಎಮೋಷನ್ಸ್ ಅನ್ನ ಹತ್ತಿಕ್ಕೊಂಡ್ಬಿಟ್ಟಿರ್ತಾರೆ, ಅಂದ್ರೆ ಸ್ನಬ್ ಮಾಡ್ಬಿಟ್ಟಿರ್ತಾರೆ, ಸಪ್ರೆಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲಿ ಹೇಳ್ಬಿಟ್ರೆ ಬೇರೆಯವ್ರಿಗೆ ನೋವಾಗುತ್ತೋ, ಎಲ್ಲಿ ಹೇಳ್ಬಿಟ್ರೆ ಅವರು ನಾನು ಕಳ್ಕೊಂಡ್ಬಿಡ್ತೀನೋ, ಎಲ್ಲಿ ಅವ್ರು ಬೇಜಾರ್ ಮಾಡ್ಕೊಂಡ್ಬಿಡ್ತಾರೋ, ಇಂತಹ ಸಿಚುಯೇಷನ್ ಅಲ್ಲಿ ನಿಮ್ಮ ಎಮೋಷನ್ಸ್ ಅನ್ನ ನೀವು ಹತ್ತಿಕ್ಕೊಳ್ತಾ ಇದ್ರೆ, ಬೇರೆಯವ್ರಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ನಿಮ್ಮನ್ನ ನೀವು ನೆಗ್ಲೆಕ್ಟ್ ಮಾಡ್ಕೊಂಡು ಅವರನ್ನ ನೀವು ಕೇರ್ ಮಾಡ್ತಾ ಇದ್ರೆ, ಇಂತಹ ಸಂದರ್ಭದಲ್ಲಿ ನಿಮಗೆ 333 ಏನಾದ್ರು ಕಾಣಿಸ್ತಾ ಇದ್ರೆ ನಿಮ್ಮ ಮನಸ್ಸಿನ ಭಾವನೆಗಳನ್ನ ಪದಗಳಲ್ಲಿ ಹೇಳ್ಕೊಳ್ಳಿ ಅಂತ ಹೇಳ್ತಾ ಇರುತ್ತೆ, ಸಪ್ರೆಸ್ ಮಾಡಬೇಡಿ ಅಂತ ಹೇಳ್ತಾ ಇರುತ್ತೆ. ಸೊ ನಿಮ್ಮ ಎಮೋಷನಲ್ ಫೀಲಿಂಗ್ಸ್ ಅಂತ ಏನಿದೆ ಅದನ್ನ ಮನಸ್ಸಲ್ಲೇ ಇಟ್ಕೊಂಡು ಕೊರಗಬೇಡಿ, ಅದನ್ನ ಆಚೆ ಹಾಕ್ಬಿಡಿ. ನಿಮ್ಮ ಒಂದು ಥ್ರೋಟ್ ಚಕ್ರ ಅವಾಗ್ಲೇ ಓಪನ್ ಆಗೋದು, ಆಕ್ಟಿವೇಟ್ ಆಗೋದು. ಸೊ ನಿಮ್ಮ ಎಮೋಷನ್ಸ್ ಅನ್ನ ಹೊರಗೆ ಹಾಕಿ ಸಪ್ರೆಸ್ ಮಾಡೋದಕ್ಕೆ ಹೋಗ್ಬೇಡಿ. ಹಾಗಂತ ಬೇರೆಯವ್ರ ಜೊತೆ ಜಗಳ ಮಾಡ್ಬೇಕು, ಅವ್ರಿಗೆ ನೋವಾಗೋ ತರ ಮಾತಾಡ್ಬೇಕು, ಕೆಟ್ಟದಾಗಿ ಮಾತಾಡ್ಬೇಕು ಅಂತಲ್ಲ, ಹೇಳೋ ರೀತಿಯಲ್ಲಿ ಅವರಿಗೆ ನಿಮ್ಮ ಭಾವನೆಗಳು ಗೊತ್ತುಪಡಿಸ್ಬೇಕು, ನಿಮ್ಮ ಫೀಲಿಂಗ್ಸ್ ಅವ್ರಿಗೆ ಅರ್ಥ ಆಗ್ಬೇಕು. ತುಂಬಾ ದಿನಗಳಿಂದ ಹತ್ತಿಕ್ಕಿರೋ ಒಂದು ಎಮೋಷನ್ಸ್ ಏನಿದೆ ಅದನ್ನ ನೀವು ಅವರಿಗೆ ಅರ್ಥ ಮಾಡಿಸ್ಬೇಕು ಅಂತ 333 ನಿಮಗೆ ಹೇಳ್ತಾ ಇರುತ್ತೆ. ಸೊ ಇಲ್ಲಿ ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ, ನಿಮಗೆ ಆಗ್ತಾ ಇರೋ ಅನ್ಯಾಯಕ್ಕೆ, ನೋವಿಗೆ ದನಿ ಎತ್ತಬೇಕು ನೀವು. ನಿಮ್ಮ ವಿಚಾರಗಳನ್ನ ಅವರಿಗೆ ಅರ್ಥ ಮಾಡಿಸ್ಬೇಕು, ನಿಮ್ಮ ಒಪಿನಿಯನ್ ಅನ್ನ ಅವ್ರಿಗೆ ಹೇಳಬೇಕು. ಸೊ ಇದಕ್ಕೆ ನೀವು ಏನ್ ಮಾಡ್ಬೇಕು ಅಂದ್ರೆ, ಓಪನ್ ಆಗಿ ಕುಳಿತುಕೊಂಡು ಮಾತಾಡ್ಬೇಕು. ಹಾಗೇನೆ ಮೆಡಿಟೇಟ್ ಮಾಡ್ಬೇಕು. ನೀವು ಮೆಡಿಟೇಟ್ ಮಾಡ್ತಾ ಇದ್ರೆ ಯೂನಿವರ್ಸ್ ಜೊತೆ ನೀವು ಕನೆಕ್ಟ್ ಆಗ್ತೀರಾ, ನಿಮ್ಮ ಥ್ರೋಟ್ ಚಕ್ರ ಅವಾಗ ಓಪನ್ ಆಗುತ್ತೆ. ಸೊ ಈ ಮೇಲಿನ ರೀಸನ್ಸ್ 333 ಕಾಣಿಸ್ತಾ ಇದ್ರೆ ಯಾವ್ದಾದ್ರು ನಿಮ್ಮ ಒಂದು ಲೈಫ್ ಒಂದು ಸಿಚುಯೇಷನ್ಸ್ಗೆ ಮ್ಯಾಚಿಂಗ್ ಆಗೋ ತರ ಇರ್ಬೋದು. ಯಾಕಂದ್ರೆ ಎಲ್ರಿಗೂ ಒಂದೇ ತರ ಒಂದು ಸಿಗ್ನಲ್ಸ್ ಇರಲ್ಲ, ಎಲ್ರದ್ದು ಒಂದೇ ತರ ಭಾವನೆಗಳು ಇರಲ್ಲ. ಹಾಗಾಗಿ ನಿಮಗೆ ಯಾವ ತರ ನಿಮ್ಮ ಸಿಚುಯೇಷನ್ಸ್ ಇದೆ ಲೈಫ್ ಅಲ್ಲಿ, ಅದರ ಪ್ರಕಾರವಾಗಿ 333 ನಿಮಗೆ ಕಾಣಿಸ್ತಾ ಇದ್ರೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಬಾಯ್.